ಆರವಳ್ಳಿ ಪಳವು ಸೀತಕಂಪನಹಳ್ಳಿ ಎರಡು ಇಲ್ಲೇ ಮಾಡ್ತಾ ಇದ್ವಿ. 2 ಎಕರೆ ಜಮೀನು. 2 ಎಕರೆ ಒಳಗ ತಾತಿರೆಲ್ಲ ಉಳಿದ್ರು. ಅಯ್ಯೋ 100 ವರ್ಷದಿಂದ ಇಲ್ಲೇ ಉಳಿರೋದು. ನಾವು ಇವಾಗ 60 ವರ್ಷ, ನಾವು 35 ವರ್ಷದಿಂದ ನೋಡಿದ್ರಿ. ಇಲ್ಲಿ ಗುಂಡುಗಳೆಲ್ಲ ಇದ್ವು, ಎಲ್ಲ ಇದ್ವು. ಈ ಕಾಂಪೌಂಡ್ ನಾವು ಇದ್ ಮಾಡ್ತೀರಿ, ಇಲ್ಲೇ ಮಾಡ್ಕೊಡ್ತೀರಿ ಅಂದ್ರು. ಯಾರು ಈ ಕಾಂಪೌಂಡ್ ಕಟ್ಟಿದವರು ಎಲ್ಲಪ್ಪ ಯಾವ ಯತೀಶ್ ಗೌಡ ನಂಬೂರ ಸೀತಕಂಪನಹಳ್ಳಿ. ಯಶವಂತ್ ಗೌಡನಾ? ಯಶವಂತ್ ಗೌಡ, ರಾಮಾಂಜನಿ ಇವರಿಬ್ಬರು ಸೇರಿ ಈ ರಿಯಲ್ ಎಸ್ಟೇಟ್ ನಾವು ಸೈಟ್ ಮಾಡ್ತೀರಿ, ನಿಮ್ಗೆ ಸೈಟ್ ಕೊಡ್ತೀರಿ ಅಂದ್ಬಿಟ್ಟು ನಮ್ಮ ಮಶಾನೂ ಮುಚ್ಚಿಬಿಟ್ಟವ್ರೆ. ಮಶಾನೂ ಇಲ್ಲ, ಇತ್ತು ಸೈಟು ಇಲ್ಲ. ನೋಡಿ, ಇದೆಲ್ಲ ನಮ್ಮ ಗೌರ್ಮೆಂಟ್ ಜಮೀನೆ. ಇದು ಗೌರ್ಮೆಂಟ್ ಜಮೀನಿಗೆ ಅವತ್ತು ಉಳಿದ್ದು. ಇವತ್ತು ನೋಡಿದ್ರೆ ನಾವು ಬಿಡಲ್ಲ. ಯಾರೋ ತಗೊಂಡ್ಬಿಟ್ಟವನೆ, ಸರ್ವೆ ನಂಬರ್ ಸೇರ್ಕೊಂಡ್ಬಿಟ್ಟದೆ. ಅವ ನಮ್ಮ ತಾತನವ್ರಿಗೂ ಸರ್ವೆ ನಂಬರ್ ಇರ್ಲಿಲ್ವಾ? ನಮ್ಮ ತಾತನವ್ರು ಉಳಿದ್ರು, ನಾವೇನ್ ಸರ್ವೆ ನಂಬರ್ ಉಳಿದಿದ್ರ? ಮೊನ್ನೆ ಉಣ್ಣವ್ರೆ ಸರ್, ಮೊನ್ನೆ 2 ಜನ ಅವ್ರಿಗೂ ಎಲ್ಲ ಉಣ್ಣವ್ರು ನೋಡಿಸ್ತೀನಿ. ಇವಾಗ ಕರ್ಕೊಂಡು ನಿಮ್ಮನ್ನೇ ನೋಡಿಸ್ತೀನಿ. ಅವೇಡೂನು ಏಕಾಏಕಿ ಮುಚ್ಚಿಬಿಟ್ಟು ಎಲ್ಲ ರೋಟಿ ಹೊಡೆದ ನೋಡ್ರಿ, ಎಲ್ಲ ಗುಂಡುಗಳಿವೆ ನೋಡ್ರಿ. ಬೇಕಾದ್ರೆ ಕ್ಯಾಮ್ರಾ ನೋಡಿಸ್ರಿ. ನಮ್ದು ಹಳೆ ಜಮೀನು, ನಮ್ಮ ತಾತ ಸೈಟ್ ಮಾಡಿ ದುಡ್ಡು ಮಾಡಕ್ ಕೊಟ್ಟವ್ರೆ. ಇದೆಲ್ಲ ನೋಡ್ರಿ, ಇದೆಲ್ಲ ಮಶಾನ ಏಕ ಕಾಂಪೌಂಡ್ ಹಾಕ್ತವ್ರು ನೋಡ್ರಿ. ಯಾರ್ದು ತಗೊಂಡವನಂತೆ ಊರವರೇ ಸೇರಿ ಮಾಡ್ಕೊಟ್ಟವ್ರ ಅವ್ರಿಗೆ. ನಾವು ಕೇಳಿದ್ಕ ಈಗ ಮಾಡಿಸ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅಂದ್ ತೆಗೆದು ಬಂದ್ಬಿಟ್ರು. ಸೈಟು ಇಲ್ಲ, ಇತ್ತ ಮಶಾನೂ ಇಲ್ಲ. ನಮ್ಗ ಸತ್ತವ್ರಿಗೆ ಎಲ್ಲಿ ಉಣ್ಬೇಕು? ನಾರಾಯಣ ಸ್ವಾಮಿ ಅಂತ ಸೀತಕಂಪನಹಳ್ಳಿ ನಂಬರ್. ಈ ಸಂಬಂಧ ತಹಸೀಲ್ದಾರ್ ಗಮನಕ್ಕೆ ಎಲ್ಲ ಕೊಟ್ಟಿದ್ದೀವಿ ಸರ್, ಮನವಿ ಎಲ್ಲ ಇದೆ. ಕಟ್ಟೆನೂ ಮುಚ್ಚಿಬಿಟ್ಟಿದೆ ಸರ್. ನೋಡಿ, ಇದು 2 ಎಕರೆ ಬಿಡ್ತೀನಿ ಅಂದ್ರು. ಮೊನ್ನೆ 3 ದಿನದಿಂದ ಮಾತಾಡಿದ್ರಿ. ಈಗ ಅದೇನ್ ಮಾಡ್ಕಂತ ಮಾಡಿದವಾಗ ಸರ್ವೆ ನಂಬರ್ ಅಂದ್ಬಿಟ್ರು. ಅದಕ್ಕೆ ನಾನು ಸೇರಿಸಿರೋ ಈ ರಾಮಾಯಣಿ, ಈ ಯತೀಶ್ ಗೌಡ ಇವ್ರು ಇಬ್ರು ಸೇರಿ ಆಗಲ್ಲ ರೀ ಸರ್ವೆ ನಂಬರ್, ಈಗ ಬಿಡಕ್ ಆಗಲ್ಲ ರೀ ಅನ್ಬಿಟ್ರು. ಅದಕ್ಕೆ ನಾವ್ ಇವತ್ತು ಎಲ್ಲ ಸೇರಿ ಬಡವರು ಎಲ್ಲ ಇವಾಗ 2 ಕಾಲೋನಿದು ಸೇರ್ಬಿಟ್ಟು ನಮ್ಮ ಜಮೀನು ಬೇಕು. ಈ ಎರಡೂರು ಸೇರಿದ ಎರಡೂರ್ಗೂ ಸೇರಿದ್ದು ಜಮೀನು. ಆರವಳ್ಳಿ ಪಳ್ಳ, ಸೀತಕಂಪನಹಳ್ಳಿ.